ಇದು ಕನ್ನಡ ಮಲ್ಟಿವರ್ಸ್ ಯೂಟ್ಯೂಬ್ ಚಾನಲ್. ನಿಮಗೆ ನಮ್ಮ ವಿಡಿಯೋಸ್ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಈ ಎಪಿಸೋಡ್ ಸ್ಟಾರ್ಟಿಂಗಲ್ಲಿ ನಮ್ಮ ಬ್ರಿಡ್ಜ್ ಬಿಲ್ಡರ್ ಇರ್ತಾರಲ್ವ, ಅವರು ಬ್ರಿಡ್ಜ್ನ ಕನ್ಸ್ಟ್ರಕ್ಟ್ ಮಾಡ್ತಿರ್ತಾರೆ. ಅಲ್ಲೇ ಸಾಕುರ ಕೂಡ ಕೂತಿರ್ತಾಳೆ. ಬಟ್ ಅಲ್ಲಿ ಕೆಲಸ ಮಾಡೋರೆಲ್ಲ ಒಬ್ಬೊಬ್ಬರಾಗಿ ಬಿಟ್ಟು ಹೋಗ್ತಿರ್ತಾರೆ ಬೈದಿಂದ. ಜಾಬೂಜಾ ಮತ್ತೆ ಬರ್ತಾನೆ, ಮತ್ತೆ ಅವನು ಈ ಬ್ರಿಡ್ಜ್ನ ಬಿಲ್ಡ್ ಮಾಡೋದಕ್ಕೆ ಬಿಡೋದಿಲ್ಲ ಅಂತ ಅಲ್ಲಿನ ಕೆಲಸ ಮಾಡ್ತಾ ಇರೋರೆಲ್ಲ ಬೈದಿಂದ ಅಲ್ಲಿಂದ ಹೊರಟೋಗೋಕ್ಕೆ ರೆಡಿ ಆಗ್ತಾರೆ. ಬಟ್ ನಮ್ಮ ಬ್ರಿಡ್ಜ್ ಬಿಲ್ಡರ್ ಅವ್ರಿಗೆ ಧೈರ್ಯ ಹೇಳಿ ತಡೆಯೋದಕ್ಕೆ ಟ್ರೈ ಮಾಡ್ತಿರ್ತಾರೆ. ಈ ಕಡೆ ನಮ್ಮ ನರುಟೋ ಮತ್ತೆ ಸಾಸುಕೆ ಮರ ಹತ್ತೋದನ್ನ ಪ್ರಾಕ್ಟೀಸ್ ಮಾಡ್ತಿರ್ತಾರೆ ಚಕ್ರ ಕಂಟ್ರೋಲ್ ಮಾಡಿ. ಬಟ್ ಅವ್ರ ಕೈಲಿ ಆಗ್ತಿರೋದಿಲ್ಲ. ಅವರಿಬ್ಬರು ಒಬ್ಬರ ಮೇಲೆ ಒಬ್ಬರು ಪೋಟಿ ಬೀಳ್ತಾ ನಾವು ಯಾವುದೇ ಕಾರಣಕ್ಕೂ ಸೋಲನ್ನು ಒಪ್ಕೊಳ್ಳೋದಿಲ್ಲ ಅಂತ ಮರ ಹತ್ತೋದನ್ನ ಪ್ರಾಕ್ಟೀಸ್ ಮಾಡ್ತಿರ್ತಾರೆ. ಈ ರೀತಿ ಛಲದಿಂದ ಪ್ರಾಕ್ಟೀಸ್ ಮಾಡಿದ್ರೆ ಏನೋ ಒಂದು ಆಗುತ್ತೆ ಅಂತ ಎಲ್ಲರಿಗೂ ಗೊತ್ತಿರುತ್ತೆ. ಇನ್ನೊಂದು ಕಡೆ ನಮ್ಮ ಬ್ರಿಡ್ಜ್ ಬಿಲ್ಡರ್ನ ಊರನ್ನು ತೋರಿಸ್ತಾರೆ. ಅದು ತುಂಬ ಬಡತನವಾಗಿರುತ್ತೆ. ಅಲ್ಲಿ ಊಟಕ್ಕಾಗಿ ಕಳ್ಳತನಗಳು ಕೂಡ ನಡೀತಿರುತ್ತೆ. ಮತ್ತು ಊಟ ಇಲ್ಲದೆ ತುಂಬ ಜನ ಸಾಯ್ತಾನೂ ಇರ್ತಾರೆ. ಇದರಿಂದನೇ ನಮ್ಮ ಬ್ರಿಡ್ಜ್ ಬಿಲ್ಡರ್ ಅವ್ರಿಗೋಸ್ಕರನೇ ಈ ಬ್ರಿಡ್ಜ್ನ ಬಿಲ್ಡ್ ಮಾಡಬೇಕು ಅಂತ ಪಣ ತೊಟ್ಟಿರ್ತಾರೆ. ಇದೇ ಟೈಮಲ್ಲಿ ನಮ್ಮ ಸಾಕುರ ಬ್ಯಾಗ್ನ ಒಬ್ಬ ಕಳ್ಳತನ ಮಾಡೋದಕ್ಕೆ ನೋಡ್ತಾನೆ. ಬಟ್ ನಮ್ಮ ಸಾಕುರ ಬಗ್ಗೆ ಗೊತ್ತಲ್ವಾ, ಆ ಕಳ್ಳನ್ನ ಒಂದು ಒದಿತಾಳೆ. ಅವನಿಗೆ ಮಖದಲ್ಲಿ ಕಿವಿಯಲ್ಲಿ ಎಲ್ಲ ಕಡೆನೂ ರಕ್ತ ಕಿತ್ಕೊಬಿಡುತ್ತೆ. ಆ ರೇಂಜ್ಗೆ ಒದಿತಾಳೆ. ಆಗ ಆ ಬ್ರಿಡ್ಜ್ ಮ್ಯಾನ್ ನಮ್ಮ ಸಾಕುರನ ಹೊಗಳ್ತಾನೆ, ಈ ರೀತಿ ನಮ್ಮ ಊರಲ್ಲಿ ಯಾವುದೇ ಹೆಣ್ಮಗುನೂ ಫೈಟ್ ಮಾಡೋದಿಲ್ಲ, ನೀನು ತುಂಬ ಚೆನ್ನಾಗಿ ಫೈಟ್ ಮಾಡ್ತೀಯಾ ಅಂತ. ಈ ಕಡೆ ನಮ್ಮ ಹುಡುಗರು ತುಂಬ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತಿರ್ತಾರೆ. ಬಟ್ ಅವ್ರ ಕೈಲಿ ಆಗ್ತಿರೋದಿಲ್ಲ. ಆಗ ನಮ್ಮ ನರುಟೋಗೆ ನಮ್ಮ ಸಾಕುರ ಹೇಳಿದ್ದು ಜ್ಞಾಪಕ ಬರುತ್ತೆ. ಏನು ಅಂದರೆ ಸ್ಪಿರಿಚುವಲ್ ಎನರ್ಜಿ ಮೇಲೆ ಕಾನ್ಸಂಟ್ರೇಟ್ ಮಾಡಿದ್ರೆ ನಮ್ಮ ಚಕ್ರ ನಮ್ಮ ಕಾಲ್ಗೆ ಬರುತ್ತೆ ಅಂತ ಹೇಳಿರ್ತಾಳೆ. ಸೊ ನಮ್ಮ ನರುಟೋ ಅದನ್ನು ಟ್ರೈ ಮಾಡ್ತಾನೆ. ಬಟ್ ಅದು ವರ್ಕೌಟ್ ಆಗೋ ಟೈಮ್ಗೆ ನಮ್ಮ ಸಾಸುಕೆ ನಮ್ಮ ನರುಟೋನ ಕರೆದು ಬಿಡ್ತಾನೆ. ಆಗ ನಮ್ಮ ನರುಟೋ ಅಲ್ಲಿ ಬಿದ್ದೋಗ್ತಾನೆ. ಯಾವಾಗಲೂ ಇಲ್ದಿದ್ದು ನಮ್ಮ ಸಾಸುಕೆ ನಮ್ಮ ನರುಟೋನ ಅಡ್ವೈಸ್ ಕೇಳ್ತಾನೆ. ಇದೇ ಫಸ್ಟ್ ಟೈಮ್ ನಮ್ಮ ಸಾಸುಕೆ ನಮ್ಮ ನರುಟೋನ ಅಡ್ವೈಸ್ ಕೇಳ್ತಿರೋದು. ಇದನ್ನು ಕೇಳಿದ ನಮ್ಮ ನರುಟೋಗೆ ಒಂದು ಕಡೆ ಖುಷಿ ಆಗುತ್ತೆ. ಬಟ್ ಅವನು ನಾನು ಹೇಳ್ಕೊಡೋದಿಲ್ಲ ಅಂತಾನೆ. ಅದರಿಂದ ನಮ್ಮ ಹುಡುಗರು ತುಂಬ ಟ್ರೈ ಮಾಡ್ತಾನೇ ಇರ್ತಾರೆ. ಈಗ ನೈಟ್ ಆಗಿರುತ್ತೆ, ಎಲ್ಲರೂ ಡಿನ್ನರ್ ಮಾಡ್ತಿರ್ತಾರೆ. ಈ ಟೈಮಲ್ಲೂ ಕೂಡ ನಮ್ಮ ನರುಟೋ ಮತ್ತು ಸಾಸುಕೆ ಒಬ್ಬರ ಮೇಲೆ ಒಬ್ಬರು ಪೈಪೋಟಿ ಬೀಳ್ತಿರ್ತಾರೆ. ತಿನ್ನೋದ್ರಲ್ಲಿ ಪೈಪೋಟಿ ಬೀಳ್ತಿರ್ತಾರೆ. ನಾನು ಜಾಸ್ತಿ ತಿಂತೀನಿ ಅವನಿಗಿಂತ ಅಂತ ಒಬ್ಬ, ನಾನು ಜಾಸ್ತಿ ತಿಂತೀನಿ ಅವನಿಗಿಂತ ಒಬ್ಬ ಅಂತ ಇಬ್ಬರು ಫೈಟ್ ಮಾಡ್ತಿರ್ತಾರೆ. ವಾಮಿಟ್ ಮಾಡ್ಕೊಂಡ್ರೂ ಸಹ ನಾನೇ ಜಾಸ್ತಿ ತಿನ್ನಬೇಕು ಅಂತ ಫೈಟ್ ಮಾಡ್ತಿರ್ತಾರೆ ನಮ್ಮ ಹುಡುಗರು. ಇದೇ ಟೈಮಲ್ಲಿ ನಮ್ಮ ಸಾಕುರ ಒಂದು ಫೋಟೋ ಹೊರದೋಗಿರೋದನ್ನು ನೋಡ್ತಾಳೆ. ಯಾರೋದು ಅಂತ ಕೇಳ್ತಾಳೆ. ಆಗ ಇನಾರಿ ಅವರ ಅಮ್ಮ ನನ್ನ ಹಸ್ಬೆಂಡ್ ಅಂತ ಹೇಳ್ತಾರೆ. ಹಾಗೆ ಆಗ ಬ್ರಿಡ್ಜ್ ಬಿಲ್ಡರ್ ಸ್ಟೋರಿ ಹೇಳೋದಕ್ಕೆ ಟ್ರೈ ಮಾಡ್ತಾನೆ. ಅದೇನು ಅಂದರೆ ಅವನು ಇನಾರಿಯ ರಿಯಲ್ ತಂದೆ ಅಲ್ಲ, ಅವನು ನಮ್ಮ ಜೊತೆ ಸೇರಿ ತುಂಬ ಕಡಿಮೆ ದಿನಗಳೇ ಆಯಿತು. ಬಟ್ ಇನಾರಿ ಮತ್ತು ಅವನು ತುಂಬ ಸಂತೋಷವಾಗಿದ್ದರು. ಇದೆಲ್ಲ ತುಂಬ ದಿನಗಳು ನಿಲ್ಲಿಲ್ಲ, ಕೆಲವೇ ದಿನಗಳಲ್ಲಿ ಇದೆಲ್ಲ ಮಾಯ ಆಗೋಯ್ತು. ಆಮೇಲೆ ನಮ್ಮ ಇನಾರಿ ನಗೋದನ್ನೇ ಮರೆತುಬಿಟ್ಟ ಅಂತ ಬ್ರಿಡ್ಜ್ ಬಿಲ್ಡರ್ ಎಕ್ಸ್ಪ್ಲೈನ್ ಮಾಡ್ತಾನೆ. ನೀವು ಅವನ ಬಗ್ಗೆ ತಿಳ್ಕೋಬೇಕು ಅಂದರೆ ಈ ಸ್ಟೋರಿನ ಕೇಳಲೇಬೇಕು. ಅವನು ಒಬ್ಬ ಧೈರ್ಯಕ್ಕೆ ಮಾದರಿಯಾದ ಮನುಷ್ಯ. ಅವನು ಇಲ್ಲಿಗೆ ಬಂದ ಮೇಲೇ ನಮಗೆ ಧೈರ್ಯ ಅಂದರೆ ಏನು ಅಂತ ಗೊತ್ತಾಗಿದ್ದು ಅಂತ ಬ್ರಿಡ್ಜ್ ಬಿಲ್ಡರ್ ಆ ಸ್ಟೋರಿನ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಇದೇ ಟೈಮಲ್ಲಿ ಫ್ಲ್ಯಾಶ್ ಬ್ಯಾಕಲ್ಲಿ ನಮ್ಮ ಇನಾರಿ ಒಂದು ನಾಯಿ ಮರಿಗೋಸ್ಕರ ಫೈಟ್ ಮಾಡ್ತಿರ್ತಾನೆ ತನ್ನ ಫ್ರೆಂಡ್ಸ್ ಜೊತೆ. ಅದು ನಂದು ಅಂತ. ಬಟ್ ಅವರು ಅಲ್ಲ, ಇದು ನಂದು ಅಂತ ಫೈಟ್ ಮಾಡ್ತಿರ್ತಾರೆ. ನಮ್ಮ ಇನಾರಿಯ ಫ್ರೆಂಡ್ಸು ಅವನ ನಾಯಿ ಮರಿನ ಎತ್ತಿ ನೀರಲ್ಲಿ ಹಾಕ್ಬಿಡ್ತಾರೆ. ನಮ್ಮ ಇನಾರಿಗೆ ಈಜು ಬರೋದಿಲ್ಲ. ಅವನು ಅದ್ರ ಜೊತೆ ನೀರಲ್ಲಿ ಧುಮುಕ್ತಾನೆ. ಬಟ್ ಅವನ ಕೈಯಲ್ಲಿ ಅದನ್ನು ಸೇವ್ ಮಾಡೋಕ್ಕಾಗೋದಿಲ್ಲ. ಬಟ್ ಅದೇನೋ ಕರೆಕ್ಟಾಗಿ ಈಜ್ಕೊಂಡು ಆಚೆ ಬಂದುಬಿಡುತ್ತೆ. ಬಟ್ ನಮ್ಮ ಇನಾರಿ ಮುಳುಗೋಗ್ತಾನೆ. ಆಗ ಇವನ್ನ ಸೇವ್ ಮಾಡೋದೇ ಅವರ ತಂದೆ. ಅಲ್ಲದೆ ನಮ್ಮ ಇನಾರಿಗೆ ಸ್ವಲ್ಪ ಬುದ್ಧಿ ಮಾತುಗಳನ್ನು ಹೇಳ್ತಾನೆ. ಯಾವುದೇ ಕಾರಣಕ್ಕೂ ನಿನ್ನ ಸೋಲನ್ನು ಒಪ್ಕೋಬಾರ್ದು ನಿನ್ನ ಜೀವನದಲ್ಲಿ ಅಂತ ಎಕ್ಸ್ಪ್ಲೈನ್ ಮಾಡಿ ಹೇಳ್ತಾನೆ. ಇವನ್ನೆಲ್ಲ ಇನಾರಿಗೆ ಹೇಳಿದ ಅವನ ಹೆಸರು ಬಂದು ಕೈಜಾ ಅಂತ. ಕೈಜಾಗ ತಂದೆ ಇಲ್ಲ, ಸೊ ಇವನನ್ನೇ ಫಾಲೋ ಮಾಡ್ತಾನೆ. ಎಷ್ಟುವರೆಗೆ ಫಾಲೋ ಮಾಡ್ತಾನೆ ಅಂದರೆ ಅವನು ಕೈಜಾ ಏನು ಮಾಡಿದ್ರು ನಮ್ಮ ಇನಾರಿ ಕೂಡ ಅದನ್ನೇ ಮಾಡೋ ರೇಂಜ್ಗೆ ಆಗೋಗುತ್ತೆ ಇವರ ಬಾಂಡಿಂಗು. ಅಲ್ಲದೆ ಕೈಜಾ ಅವರ ಫ್ಯಾಮಿಲಿಯಲ್ಲಿ ಒಬ್ಬ ಮೆಂಬರ್ ಆಗಿ ಕೂಡ ಮಾರ್ಪಾಡಾಗ್ತಾರೆ. ತುಂಬ ಚೆನ್ನಾಗಿರುತ್ತೆ ಇವರ ಫ್ಯಾಮಿಲಿ ಲೈಫು. ಇದೇ ಟೈಮಲ್ಲಿ ಅವರೂರಲ್ಲಿ ಮಳೆ ಜಾಸ್ತಿಯಾಗಿ ಫ್ಲಡ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅಲ್ಲಿನ ಗೇಟ್ಸ್ ಬೇರೆ ಓಪನ್ ಆಗೋಗಿರುತ್ತೆ. ಸೊ ಅದನ್ನು ಮುಚ್ಚಬೇಕು, ಇಲ್ಲಾಂದರೆ ನಮ್ಮ ಊರು ತುಂಬ ಬೇಗನೆ ಕೊಚ್ಕೊಂಡು ಹೋಗ್ಬಿಡುತ್ತೆ ಅಂತ ಅಲ್ಲಿ ಊರಿನ ಜನರೆಲ್ಲ ಮಾತಾಡ್ಕೊಳ್ತಾ ಇರ್ತಾರೆ. ಆಗ ಕೈಜೋ ನಾನು ಮಾಡ್ತೀನಿ, ನಾನೇ ಹೋಗಿ ಅದನ್ನು ಮುಚ್ತೀನಿ ಅಂತ ಒಬ್ಬಂಟಿಯಾಗಿ ನೀರಲ್ಲಿ ಧುಮುಕ್ತಾನೆ. ಈಜ್ಕೊಂಡೋಗಿ ಅಲ್ಲದೆ ಆ ಪ್ರವಾಹದಿಂದ ಆ ಊರನ್ನು ಕೂಡ ಕಾಪಾಡ್ತಾನೆ. ಆದ್ದರಿಂದ ಆಗ ಅವನ್ನ ಈ ಊರಿನ ಹೀರೋ ಅಂತ ಊರಿನ ಜನರೆಲ್ಲ ಕರೆಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಬಟ್ ಇದೆಲ್ಲ ತುಂಬ ದಿನ ಉಳಿಯೋದಿಲ್ಲ. ಅಲ್ಲಿ ಘಾಟೋ ನಮ್ಮ ವಿಲನ್ ಕಾಣಿಸ್ಕೊಳ್ಳೋ ಅಷ್ಟರಲ್ಲಿ ಎಲ್ಲನೂ ಮುಗಿದೋಗಿರುತ್ತೆ. ಘಾಟೋ ಊರಿಗೆ ಬಂದ ಮೇಲೆ ತನ್ನ ಹಣ, ಬುದ್ಧಿ, ಪವರ್ ಎಲ್ಲವನ್ನು ಯೂಸ್ ಮಾಡಿ ನಮ್ಮ ಕೈಜೋನ ಬಂಧಿಸೋದಕ್ಕಾಗಿಯೇ ಅವನು ಈ ಊರಿಗೆ ಬಂದಿರ್ತಾನೆ. ಅಷ್ಟೇ ಅಲ್ಲದೆ ಅವನ ಬಂಧಿಸಿ ಅವನಿಗೆ ಚಿತ್ರಹಿಂಸೆಗಳನ್ನು ಕೊಡ್ತಾ ಇರ್ತಾನೆ. ನಮ್ಮ ಘಾಟೋ ಎಷ್ಟೇ ಚಿತ್ರಹಿಂಸೆ ಕೊಟ್ಟರೂ ಕೂಡ ನಮ್ಮ ಕೈಜೋ ಯಾವುದೇ ಕಾರಣಕ್ಕೂ ಅವನ ಸೋಲನ್ನು ಒಪ್ಕೊಳ್ಳೋದಿಲ್ಲ. ಅವನ ಅಂತಿಮ ಕ್ಷಣಗಳು ಇಲ್ಲೇ ಬಂದುಬಿಡ್ತವೆ. ನಮ್ಮ ಘಾಟೋನ ಮನುಷ್ಯರು ಅವನ್ನ ಒಂದು ಮರದಕ್ಕೆ ಕಟ್ಟಾಕಿ ಅವನಿಗೆ ತುಂಬ ಚಿತ್ರಹಿಂಸೆಗಳನ್ನು ಕೊಟ್ಟು ಅವನ್ನ ಸಾಯಿಸಿಬಿಡ್ತಾರೆ. ಇಲ್ಲಿಗೆ ಅವನ ಲೈಫ್ ಸ್ಟೋರಿ ಎಂಡ್ ಆಗುತ್ತೆ. ಇದನ್ನೆಲ್ಲ ನೋಡ್ತಾ ಇದ್ದ ನಮ್ಮ ಇನಾರಿ ಮನಸ್ಸು ಚೇಂಜ್ ಆಗುತ್ತೆ. ಯಾಕಂದರೆ ಅವನ ಕಣ್ಣು ಮುಂದೆನೇ ಅವ್ರ ತಂದೆನ ಸಾಯಿಸಿಬಿಡ್ತಾರೆ. ಒಂದು ಒಳ್ಳೆಯ ವಿಷಯಕ್ಕಾಗಿ ಹೋರಾಡಿದ ಅವ್ರ ತಂದೆನ ಸಾಯಿಸಿಬಿಡ್ತಾರೆ. ಇದರಿಂದ ನಮ್ಮ ಇನಾರಿ ಮನಸ್ಸು ಒಡೆದೋಗುತ್ತೆ. ಸೊ ಅವನು ಯಾರನ್ನು ನಂಬಬಾರ್ದು ಅಂತ ಆಗ ಡಿಸೈಡ್ ಮಾಡ್ಕೊಳ್ತಾನೆ.
ಸೊ ಅದರಿಂದಾನೇ ಹೀರೋಸ್ ಅನ್ನೋರು ಯಾರೂ ಇಲ್ಲ, ಇವು ಇಲ್ಲಿ ಅಲ್ಲ ಎಲ್ಲೂ ಇಲ್ಲ ಅಂತ ನಮ್ಮ ಇನಾರಿ ಹೇಳ್ತಿರ್ತಾನೆ. ಇದನ್ನೆಲ್ಲ ಕೇಳಿದ ನಮ್ಮ ನರುಟೋ ಎದ್ದು ನಿಂತ್ಕೊಂಡು ಹೇಳ್ತಾನೆ, ನಾನು ಪ್ರೂವ್ ಮಾಡೇ ಮಾಡ್ತೀನಿ, ರಿಯಲ್ ಹೀರೋಸ್ ಅನ್ನೋರು ಈ ಪ್ರಪಂಚದಲ್ಲಿ ಇದೇ ಇದ್ದಾರೆ ಅಂತ ನಮ್ಮ ನರುಟೋ ಹೇಳ್ತಾನೆ. ಇಲ್ಲಿಗೆ ಈ ಎಪಿಸೋಡ್ ಮುಕ್ತಾಯ ಆಗುತ್ತೆ ಗೈಸ್. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಪ್ಲೀಸ್. ಥ್ಯಾಂಕ್ ಯು.